ಅಕ್ಟೋಬರ್ 18, 2025 ಶನಿವಾರ ಬೆಳಗ್ಗೆ 10:30 ಬಸವನಗುಡಿಯ ಸಾಂಸ್ಕೃತಿಕ ಹೃದಯವಾಗಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಈ ದಿನ ವಿಶೇಷ ಸಾಹಿತ್ಯದ ಪರಿಮಳದಿಂದ ತುಂಬಿತ್ತು. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಆಶ್ರಯದಲ್ಲಿ 5 ಹೊಸ ಪುಸ್ತಕಗಳ ಸಂಚಲನಕಾರಿ ಬಿಡುಗಡೆ ಸಮಾರಂಭ ಕಿಕ್ಕಿರಿದ ಸಭಾಂಗಣದ ಸಾಕ್ಷಿಯಾಗಿ ಜರುಗಿತು. ಹೊಸ ಪುಸ್ತಕಗಳ ಪ್ರದರ್ಶನದ ಬಳಿ ಓದುಗರು, ಸಾಹಿತಿಗಳು, ಕವಿಗಳು ಸಾಹಿತ್ಯದ ಹೊಸ ಚೈತನ್ಯವನ್ನು ಅನುಭವಿಸಿದರು. ಸಾಹಿತ್ಯದ ಮೆಲುಕು ಹೊಡೆಯುವ ಪ್ರೇಕ್ಷಕರು, ಇವರಲ್ಲಿ ಬಹುತೇಕರು ನಿವೃತ್ತ ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳು, ಸಾಹಿತಿಗಳು, ಕವಿಗಳು, ಕಾದಂಬರಿಕಾರರು. ಇವರ ಮುಖದಲ್ಲಿ ಕಾಣಿಸುತ್ತಿತ್ತು ಪಾಠ, ಪಠಣ ಮತ್ತು ಪಾವನವಾದ ಸಾಹಿತ್ಯದ ಪ್ರೀತಿಯ ಚೈತನ್ಯ. ಪ್ರತಿಯೊಂದು ಮಾತು, ಪ್ರತಿಯೊಂದು ಕವನದ ಸಾಲು ಇವರ ಮನಸ್ಸಿನಲ್ಲಿ ಹೊಸ ಸ್ಫೂರ್ತಿಯ ಕಿರಣವನ್ನು ಬೆಳಗಿಸುತ್ತಿತ್ತು. ಸಾಹಿತ್ಯದ ಈ ಸಂಭ್ರಮವು ಕೇವಲ ಪುಸ್ತಕ ಬಿಡುಗಡೆ ಅಲ್ಲ, ಅದು ಕನ್ನಡದ ಹೃದಯದ ಧ್ವನಿ. ಸಾಹಿತ್ಯದ ಬೆಳಕನ್ನು ಹರಡುವುದರ ಸಂಕೇತವಾಗಿ ಹಿರಿಯ ಸಾಹಿತಿಗಳು, ಅತಿಥಿಗಳು ಮತ್ತು ಲೇಖಕರು ಸೇರಿ ದೀಪ ಬೆಳಗಿದರು. ಹಸಿರು ಬೆಳಕಿನ ಹೊಳಪಿನಲ್ಲಿ ಪ್ರಾರಂಭವಾದ ಈ ಸಮಾರಂಭವು ಕವನ, ಕತೆ, ಹಾಸ್ಯ ಮತ್ತು ಪ್ರವಾಸದ ಲೋಕಕ್ಕೆ ಹೊಸ ಉತ್ಸಾಹವನ್ನು ನೀಡಿತು. ಹಿರಿಯ ಸಾಹಿತಿ ಹಾಗೂ ವಿಜ್ಞಾನಿ ಶ್ರೀ ಜಿ.ವಿ. ಅರುಣ ಅವರು ಶ್ರೀ ಕೆ.ಎನ್. ಮಹಾಬಲ ಅವರ ನನ್ನ ಅಪ್ಪ ಕೆ.ಎಸ್ನ ಹಾಗೂ ಹಾಸ್ಯಲಾಪ ಕೃತಿಗಳನ್ನು ಪರಿಚಯಿಸಿದರು. ಅವರು ಅಡಿಗರು ಹಾಗೂ ಮಲ್ಲಿಗೆ ಕವಿವರ್ಯರ ಮಧ್ಯ ಯಾವುದೇ ಭಿನ್ನಾಭಿಪ್ರಾಯವಿರಲಿಲ್ಲ ಎಂಬುದನ್ನು ಕಾವ್ಯಗಳ ಉದಾಹರಣೆಗಳೊಂದಿಗೆ ವಿಶ್ಲೇಷಿಸಿದರು. ಮಡಚು ಕುರ್ಚಿ ಲೇಖನದಲ್ಲಿ ಉಲ್ಲೇಖವಾಗಿರುವ ದಿ. ಶ್ರೀ ವೆಂಕಟೇಶಮೂರ್ತಿಯನ್ನು ನೆನೆದು ಬಹುರೂಪಿ ಮತ್ತು ಸಂಸ್ಕೃತಿ ಪ್ರಕಾಶನ ಸಂಸ್ಥೆಗಳನ್ನು ಅಭಿನಂದಿಸಿದರು. ಚಿರಂತನ ಭಾವಬಿಂದು ಕವನ ಸಂಕಲನವನ್ನು ಶ್ರೀ ಎನ್. ವಿ. ರಘುರಾಮ್ ಪರಿಚಯಿಸಿದರು. ಅವರು ಕವನಗಳಲ್ಲಿ ಕಂಡುಬರುವ ಸಂವೇದನೆ, ಭಾಷಾ ಸೌಂದರ್ಯ ಮತ್ತು ವಿಷಯ ವೈವಿಧ್ಯವನ್ನು ಹೀರಿಕೊಂಡು ಸಂವೇದನಾಶೀಲ ವಿಶ್ಲೇಷಣೆ ನೀಡಿದರು. ಅಯೋಧ್ಯ, ಕಾಶಿ, ಭೂತಾನ್ ಆಧ್ಯಾತ್ಮಿಕ ಪ್ರವಾಸ ಕೃತಿಯನ್ನು ಶ್ರೀ ರಾಮಮೂರ್ತಿ ತೆಮ್ಮೆಮನೆ ಪರಿಚಯಿಸಿ ಲೇಖಕ ಶ್ರೀ ಎಚ್. ಶ್ರೀಧರ ರಾವ್ ಅವರ 50 ವರ್ಷದ ಸ್ನೇಹ ಮತ್ತು ಪ್ರವಾಸ ಅನುಭವದ ನೆಲೆಯಲ್ಲಿರುವ ಈ ಸಾಹಿತ್ಯ ಕೃಷಿಯ ವೈಶಿಷ್ಟ್ಯವನ್ನು ವಿವರಿಸಿದರು. 4 ಕತೆಗಾರರ ಸಂಯುಕ್ತ ಕೃತಿ ಕಥಾ ಸುಧೆಯ ಕಡಲು ಡಾ. ಸಂಧ್ಯಾ ರೆಡ್ಡಿ ಪರಿಚಯಿಸಿದರು. ಅವರು ಪ್ರತಿ ಕಥೆಯ ಸಂದೇಶ, ನಿರೂಪಣಾ ಕೌಶಲ್ಯ ಹಾಗೂ ಕತೆಗಾರರ ವೈಶಿಷ್ಟ್ಯಗಳನ್ನು ಮೆಚ್ಚಿಕೊಂಡರು. ಮುಖ್ಯ ಅತಿಥಿ ಶ್ರೀ ಬಿ. ಆರ್. ಲಕ್ಷ್ಮಣ ರಾವ್ ಅವರು ಹೊಸ ಬರಹಗಾರರ ಅಧ್ಯಯನದ ಮಹತ್ವವನ್ನು ಉಲ್ಲೇಖಿಸಿ ತಮ್ಮ ಪ್ರಸಿದ್ಧ ಕವನಗಳಾದ ಏನಿ ಅದ್ಭುತವೇ ಮತ್ತು ಸುಬ್ಬಾಭಟ್ಟರ ಮಗಳೇ ಅನ್ನು ವಾಚಿಸಿದರು. ಮತ್ತೊಬ್ಬ ಮುಖ್ಯ ಅತಿಥಿ ಡಾ. ಕೆ.ಎನ್. ಗಣೇಶಯ್ಯ ಅವರು ಹಾಸ್ಯ ಚಟಾಕಿಗಳಿಂದ ಕೃತಿಗಳನ್ನು ಮೆಚ್ಚಿ ಮಾತನಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜನಪ್ರಿಯ ಹಿರಿಯ ಕವಿ ಶ್ರೀ ಬಿ. ಆರ್. ಲಕ್ಷ್ಮಣ ರಾವ್ ಹೊಸ ಬರಹಗಾರರಿಗೆ ಅಗತ್ಯವಾದ ಅಧ್ಯಯನ ಮತ್ತು ಸಂವೇದನೆಯ ಕುರಿತು ವಿಶಿಷ್ಟ ಚಿಂತನೆಗಳನ್ನು ಹಂಚಿಕೊಂಡರು. ಬೆಂಗಳೂರು ಹುಡುಕುದಂಥ ಬುದ್ಧಿವಂತರಿಗೆ ನನ್ನಪ್ಪ ಕೆ.ಎಸ್ನ ಹಾಸ್ಯಾಲಾಪ, ಚಿರಂತನ ಭಾವ ಬಿಂದು 101 ಕವನ, ಅಯೋಧ್ಯ, ಕಾಶಿ, ಭೂತಾನ ಪ್ರವಾಸ, ಕಥಾ ಸುಧೆಯ ಕಡಲನ್ನು ಹೋದ. ಬೆಳಿಗ್ಗೆಯ ಮನೋಜ್ಞ ವಾತಾವರಣದಲ್ಲಿ ಸಾಹಿತ್ಯಾಸಕ್ತರ ಸಮ್ಮುಖದಲ್ಲಿ ಕಥಾ ಸುಧೆಯ ಕಡಲು ಎಂಬ ಸಣ್ಣ ಕಥಾ ಸಂಕಲನವನ್ನು ಭಾವಪೂರ್ಣವಾಗಿ ಅನಾವರಣಗೊಳಿಸಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಾಹಿತಿಗಳು ಶ್ರೀಮತಿ ಎಲ್. ಗಿರಿಜಾರಾಜ್, ಶ್ರೀಮತಿ ನಾಗರತ್ನ ಚಂದ್ರಶೇಖರ್, ಶ್ರೀ ಎನ್. ಶಂಕರರಾವ್ ಮತ್ತು ಶ್ರೀಮತಿ ಜಿ. ವಿ. ನಿರ್ಮಲಾ ತಮ್ಮ ಜಂಟಿ ಪ್ರಯತ್ನದಿಂದ ಮೂಡಿಸಿದ ಈ ಕೃತಿಯನ್ನು ಹಿರಿಯ ಜನಪದ ತಜ್ಞೆ ಹಾಗೂ ಸಾಹಿತಿ ಡಾ. ಸಂಧ್ಯಾ ರೆಡ್ಡಿಯವರ ಸಾನ್ನಿಧ್ಯದಲ್ಲಿ ಬಿಡುಗಡೆ ಮಾಡಿದರು. ನನ್ನ ಹೆಸರು ಧೀರೇಂದ್ರ ಅಂತ. ನಾನು ಒಬ್ಬ ನಿವೃತ್ತ ಬ್ಯಾಂಕರ್ ಮತ್ತೆ ರಂಗಕರ್ಮಿ.
ಇದು ಕನ್ನಡವೇ ಸತ್ಯ ಸಮನ್ವಯ ಸಮಿತಿ ಅಂತ ಹೇಳಿ ಒಂದು ಪ್ರತಿಷ್ಠಾನ, ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು ಹಾಗೂ ಸಾಹಿತ್ಯಾಸಕ್ತರ ಒಂದು ವೇದಿಕೆ. ಇದರಲ್ಲಿ ನಾವು ಕನ್ನಡ ಪರವಾದಂತಹ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸದಸ್ಯರು ತಾವೇ ಬರೆದಂತಹ ಪುಸ್ತಕಗಳನ್ನ ಈ ವೇದಿಕೆ ಮೂಲಕ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವೇದಿಕೆ 5 ಸದಸ್ಯರು 6 ಸದಸ್ಯರು ಒಂದು 5 ಪುಸ್ತಕಗಳನ್ನ ಇಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನ ಮುಖ್ಯ ಅತಿಥಿಗಳಾಗಿ KN ಗಣೇಶ ಬಂದಿದ್ದಾರೆ. ಮತ್ತೆ ಖ್ಯಾತ ಸಾಹಿತಿ ಹಾಗೂ ನಾಟಕಕಾರ ಕವಿ BR ಲಕ್ಷ್ಮಣರಾವ್ ಬಂದಿದ್ದಾರೆ. ಅವರಿಂದ ಈ ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇವೆ. ಈ 5 ಪುಸ್ತಕಗಳನ್ನ 6 ಲೇಖಕರು ಬರೆದಿದ್ದಾರೆ. ಅದರಲ್ಲಿ KN ಮಹಾಬಲ ಅಂತ ಹೇಳಿ ನರಸಿಂಹಸ್ವಾಮಿ ಮಗ, ಅವರು ನಿವೃತ್ತ SBI ಬ್ಯಾಂಕರು. ಅವ್ರದ್ದು 2 ಪುಸ್ತಕ, ಒಂದು ನನ್ನಪ್ಪ KS ನ ಅಂತ, ಇನ್ನೊಂದು ಹಾಸ್ಯಾಲಾಪ ಅಂತ, 2 ಪುಸ್ತಕ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಗಿರಿಜಾರಾಜ್ ಅವರು ಒಂದು ಚಿರಂತನ ಭಾವಬಿಂದು ಅಂತ ಹೇಳಿ ಒಂದು 101 ಕವನಗಳ ಒಂದು ಕವನ ಸಂಪುಟವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಶ್ರೀಧರ್ ರಾಯರು ಅಂತ ಹೇಳಿ ನಮ್ಮ ಹಳೆಯ ಮೈಸೂರು ಬ್ಯಾಂಕ್ ನಲ್ಲಿ ಇದ್ದವರು, ಈಗ ಸ್ಟೇಟ್ ಬ್ಯಾಂಕ್ ನಲ್ಲೇ ಇದ್ದಾರೆ, ನಿವೃತ್ತ ಬ್ಯಾಂಕರು. ಅವರು ಅಯೋಧ್ಯ, ಕಾಶಿ ಮತ್ತು ಭೂತಾನ ಇದರ ಒಂದು ಆಧ್ಯಾತ್ಮಿಕ ಪ್ರವಾಸದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಕಡೆಯದಾಗಿ 4 ಜನ ಲೇಖಕರು ಒಂದು ಕಥಾ ಸಂಕಲನವನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಕಥಾಸುಧೆ ಕಡಲು ಅಂತ. ಇದಿಷ್ಟು ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ಪ್ರಸ್ತುತ ಆಗಿದೆ. ಹೀಗಾಗಿ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಕನ್ನಡ ಸಾಹಿತ್ಯದ ಪರವಾಗಿ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಈಗಾಗಲೇ ಸಾಕಷ್ಟು ತೊಡಗಿಸಿಕೊಂಡಿದೆ. ನೋಡಿಯೋ ಸಾಹಿತ್ಯ ಅಂತ ಮಾಡ್ತಾ ಇದ್ದೀವಿ, ಎಲ್ಲ ಇದೆ. ಸಭಾಂಗಣ ಭರ್ತಿಯಾಗಿದೆ, ಜನ ಬಂದಿದ್ದಾರೆ. ನಮಸ್ಕಾರ.